ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA ಅಂತಿಮ ವರ್ಷದ ರಾಜ್ಯಶಾಸ್ತ್ರ ವಿಷಯದ 2ನೆಯ ಪತ್ರಿಕೆಯ ವರ್ಗಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ವರ್ಗದಲ್ಲಿ ನಾವುಗಳು ಸಂಸದೀಯ ವ್ಯವಸ್ಥೆಯ ಲೋಪದೋಷಗಳು ಅನ್ನೋದ್ರ ಜೊತೆಗೆ ಅದರ ವಿಫಲತೆಗಳು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಹೇಳ್ಬೋದು. ಯಾವಾಗ ನಾವು ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವಾಗ ನಾವು ಸಾಧನೆಗಳ ಬಗ್ಗೆ ಮಾತಾಡ್ತೀವಿ, ಅದೇ ವೇಳೆಗೆ ನಾವು ಆ ವ್ಯವಸ್ಥೆ ಹೊಂದಿರುವ ಲೋಪದೋಷಗಳು ಅಥವಾ ಅದರ ವೈಫಲ್ಯಗಳ ಬಗ್ಗೆ ಕೂಡ ಮಾತಾಡಬೇಕು. ಅಂದಾಗ ಮಾತ್ರ ಒಂದು ವ್ಯವಸ್ಥೆಯ ಪರಿಪೂರ್ಣ ಅಧ್ಯಯನ ಆಗುತ್ತದೆ. ಕೇವಲ ಲಾಭಗಳ ಬಗ್ಗೆ, ಅನುಕೂಲತೆಗಳ ಬಗ್ಗೆ ಮಾತನಾಡಿದರೆ ಆ ವ್ಯವಸ್ಥೆಯ ಸ್ಪಷ್ಟ ಚಿತ್ರಣ ನಮಗೆ ದೊರೆಯುವುದಿಲ್ಲ. ಈ ನಿಟ್ಟಿನಲ್ಲಿ ಹಿಂದಿನ ಕ್ಲಾಸಿನಲ್ಲಿ ನಾವುಗಳು ಈ ಸಂಸದೀಯ ವ್ಯವಸ್ಥೆಯ ಲಾಭಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಅನುಕೂಲತೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಅನಾನುಕೂಲತೆಗಳು ಅಥವಾ ದೋಷಗಳ ಬಗ್ಗೆ ಚರ್ಚೆ ಮಾಡೋಣ. ಮಿತ್ರರೇ, ಇವತ್ತಿನ ಭಾರತದ ವ್ಯವಸ್ಥೆಯನ್ನು ನೋಡಿದರೆ ಅದರಲ್ಲಿಯೂ ಪ್ರಬಲ ವಿರೋಧಿ ಪಕ್ಷ ಇಲ್ಲದೇ ಇರುವುದನ್ನು ನೋಡಿದರೆ ಒಂದೇ ಪಕ್ಷದ ಏಕಪಕ್ಷದ ಅಧಿಕಾರ ಅಥವಾ ಹಿಡಿತ ಏನು ಸಂಸತ್ತಿನ ಮೇಲೆ ಆಗ್ತಾ ಇದೆ ಅದನ್ನು ನೋಡಿದ್ರೆ ನಮಗೇನು ಕಂಡು ಬರ್ತಾ ಇದೆಯಪ್ಪ ಅಂತಂದರೆ, ಸಂಸದೀಯ ವ್ಯವಸ್ಥೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯೇ ಅನ್ನುವ ಸಂಶಯ ಅಥವಾ ಭಯ ನಮಗಾಗ್ತಾ ಇದೆ. ಕಾರಣ, ಸಂಸದೀಯ ವ್ಯವಸ್ಥೆಯ ಯಶಸ್ಸಿಗೆ ಸರ್ಕಾರ ಪರಿಣಾಮಕಾರಿಯಾಗಿ ಪ್ರಭಾವಿಯಾಗಿ ಕೆಲಸ ಮಾಡಲಿಕ್ಕೆ ಜನಪರವಾದ ರಾಷ್ಟ್ರದ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕಾದರೆ ಅಲ್ಲೊಂದು ಪ್ರಬಲ ವಿರೋಧಿ ಪಕ್ಷ ಅವಶ್ಯಕ. ದುರ್ದೈವ, ಕಳೆದ 10 ವರ್ಷಗಳನ್ನು ನಾವು ಒಂದು ದಶಕದಲ್ಲಿ ನೋಡಿದರೆ ಇವತ್ತು ಪ್ರಬಲವಾದ ವಿರೋಧಿ ಪಕ್ಷದ ಅನುಪಸ್ಥಿತಿ ನಮ್ಮನ್ನು ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವುಗಳು ಈ ಸಂಸದೀಯ ವ್ಯವಸ್ಥೆಯ ಅನಾನುಕೂಲತೆಗಳು ಅಥವಾ ದೋಷಗಳು ಇದರ ಬಗ್ಗೆ ಚರ್ಚೆ ಮಾಡೋಣ. ಇದರ ಮೊದಲನೆಯ ದೋಷ ಏನಪ್ಪ ಅಂತಂದರೆ, ನಾಮಮಾತ್ರ ಮುಖ್ಯಸ್ಥನ ಪಾತ್ರ. ಈ ಹುದ್ದೆ ಬೇಕೆ ಅನ್ನುವ ವಾದವನ್ನು ಮಂಡಿಸುವರಿದ್ದಾರೆ. ಇದೊಂದು ಸರ್ಕಾರದ ಬೊಕ್ಕಸಕ್ಕೆ ಭಾರವಾದ ಹುದ್ದೆ ಅನ್ನುವ ವಾದವನ್ನು ಮಂಡಿಸುವರಿದ್ದಾರೆ. ಕೆಲವು ಸನ್ನಿವೇಶ ಮತ್ತು ಪ್ರಸಂಗಗಳಲ್ಲಿ ನೋಡಿದರೆ ಈ ಹುದ್ದೆಯ ದುರುಪಯೋಗ ಆದದ್ದು ಜಾಸ್ತಿ ಕಾಣ್ತಾ ಇದೆ. ನಾಮಮಾತ್ರ ಕಾರ್ಯಾಂಗಿ ಮುಖ್ಯಸ್ಥ ರಬ್ಬರ್ ಸ್ಟ್ಯಾಂಪ್ನಂತೆ ವರ್ತಿಸಿದ್ದು ಬಹಳಷ್ಟು ಸನ್ನಿವೇಶದಲ್ಲಿ ಕಾಣ್ತಾ ಇದೆ. ಆಡಳಿತ ಪಕ್ಷದ ಅಣತಿಯಂತೆ, ನಿರ್ದೇಶನದಂತೆ ಇವರು ವರ್ತಿಸ್ತಾರೆ ಅನ್ನೋ ಒಂದು ಆರೋಪ ಇವರ ಮೇಲಿದೆ. ಇವರು ಸಂವಿಧಾನದ ಮುಖ್ಯಸ್ಥರಾಗಿದ್ದರೂ ಕೂಡ ಇವರಿಗೆ ಯಾವುದೇ ಜವಾಬ್ದಾರಿಗಳಿಲ್ಲದೆ ಇರೋದರಿಂದ ಈ ಹುದ್ದೆಯ ಘನತೆ ಕಡಿಮೆ ಆಗ್ತಾ ಇದೆ, ಈ ಹುದ್ದೆಯ ದುರುಪಯೋಗವಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದು ಇದರ ಮೊದಲನೆಯ ವೈಫಲ್ಯತೆ. ಇದರರ್ಥ ಇದು ಬೇಡ ಅಂತ ನಾನು ಹೇಳೋದಿಲ್ಲ. ಬಹಳಷ್ಟು ಸನ್ನಿವೇಶಗಳಿದ್ರೆ ಅವಶ್ಯಕತೆ ಇದೆ. ಆದರೆ ಈ ಹುದ್ದೆಯ ದುರುಪಯೋಗವಾಗ್ತಾ ಇದೆ, ರಾಜಕೀಯಕ್ಕಾಗಿ ಬಳಕೆಯಾಗ್ತಾ ಇದೆ. ರಾಷ್ಟ್ರಪತಿ ಭವನ ಇವತ್ತು ರಾಜಕೀಯಕ್ಕಾಗಿ ಬಳಕೆಯಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆಯನ್ನು ಕೊಡ್ತಾರೆ
ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರುವಂತಹ ಸಮಯದಲ್ಲಿ ಫಕ್ರುದ್ದೀನ್ ಅಲಿ ಅಹಮದ್ ಅವರಿಂದ ಆ ತುರ್ತು ಪರಿಸ್ಥಿತಿಗೆ ಸಹಿಯನ್ನು ಹಾಕಿಸಿಕೊಂಡದ್ದು. ಇಂಥ ಸಾಕಷ್ಟು ಘಟನೆಗಳು ಬರ್ತವೆ, ಎಲ್ಲ ಸರ್ಕಾರಗಳು ಮಾಡಿದ್ದಾವೆ. ಆದ್ದರಿಂದ ಈ ಹುದ್ದೆಯ ಬಗ್ಗೆ ಇದು ಒಂದು ವೈಫಲ್ಯಕ್ಕೆ ಕಾರಣೀಭೂತವಾಗಿದೆ, ಅಥವಾ ಈ ಹುದ್ದೆ ಒಂದು ದೋಷಕ್ಕೆ ಕಾರಣೀಭೂತವಾಗಿದೆ ಅಂತ ಹೇಳ್ಬೋದು. ಇನ್ನು ಎರಡನೆಯದು, ನಾನು ಈ ಸರ್ಕಾರದ ಅರ್ಥವನ್ನು, ಸಂಸದೀಯ ವ್ಯವಸ್ಥೆಯ ಅರ್ಥವನ್ನು ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ ನಿಮಗೆ. ಇದಕ್ಕೆ ಇನ್ನೊಂದು ಹೆಸರು ಅಸ್ಥಿರ ಸರ್ಕಾರ. ಇಲ್ಲಿ ರಾಜಕೀಯ ಡೊಂಬರಾಟ ಜಾಸ್ತಿ ನಡೀತಾ ಇದೆ, ಪಕ್ಷಾಂತರದ ಪಿಡುಗು ಇರ್ತಾ ಇದೆ, ಪಕ್ಷಗಳ ಬದಲಾವಣೆ ಆಗ್ತಾ ಇದೆ. ಒಂದು ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಅಥವಾ ಅಲ್ಪ ಬಹುಮತ ಇದ್ದಂಥ ಸಮಯದಲ್ಲಿ ಸರ್ಕಾರ ತನ್ನ ಅವಧಿಯನ್ನು ಮುಗಿಸುವ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬಂದಂಥ ಸರ್ಕಾರ 14-15 ತಿಂಗಳ ನಂತರ ಬಿದ್ದು ಹೋಗ್ತಾ ಇದೆ. ಅದು ಯಾವ ರೀತಿ ಬಿತ್ತು ಅನ್ನೋದು ನಮ್ಗೆ ಗೊತ್ತಿದೆ, ಯಾವ ರೀತಿಯಲ್ಲಿ ಪಕ್ಷಾಂತರ ಆಯಿತು ಅನ್ನೋದು ನಮ್ಗೆ ಗೊತ್ತಿದೆ. ಈ ರೀತಿ ಅಲ್ಪ ಬಹುಮತವಿದ್ದಾಗ ಅಥವಾ ಸಮ್ಮಿಶ್ರ ಸರ್ಕಾರವಿದ್ದಾಗ ಈ ಸರ್ಕಾರ ಸ್ಥಿರವಾದ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಅಸ್ಥಿರ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ. ಇದರ ದೋಷ ಏನಪ್ಪ ಅಂತಂದರೆ, ಇಲ್ಲಿ ಸ್ಥಿರತೆ ಕಡಿಮೆ, ಅಸ್ಥಿರತೆ ಜಾಸ್ತಿ ಅನ್ನೋ ಒಂದು ವಾದ ನಮ್ಮ ಮುಂದೆ ಬರ್ತಾ ಇದೆ. ಕೇಂದ್ರದಲ್ಲಿ ನೋಡಿದಾಗ ನಮ್ಗೆ ವಾಜಪೇಯಿ ಅವರು 13 ತಿಂಗಳು ಮಾಡ್ತಾರೆ, 13 ದಿನ ಮಾಡ್ತಾ ಇದ್ದಾರೆ. ದೇವೇಗೌಡರು 16 ತಿಂಗಳು ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರು 26 ದಿನ ಏನೋ ಮಾಡ್ತಾರೆ. ಚಂದ್ರಶೇಖರ್ ಅವರು 6 ತಿಂಗಳು ಮಾಡ್ತಾರೆ. ಚರಣ್ ಸಿಂಗ್ ಅವರು 26 ದಿನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಂದ್ರಕುಮಾರ್ ಗುಜರಾಲ್ ಅವರ ಸರ್ಕಾರ ಆಗ್ತಾ ಇದೆ. ಅಂದರೆ 5 ವರ್ಷದ ಅವಧಿಗೆ ಆಯ್ಕೆಯಾಗಿದ್ದರೂ ಕೂಡ ಈ ಸರ್ಕಾರ 5 ವರ್ಷದ ಅವಧಿಯನ್ನು ಮುಗಿಸ್ತಾ ಇದೆ ಅನ್ನೋ ಒಂದು ನಿಶ್ಚಿತತೆ ಇಲ್ಲ. ಆ ಕಾರಣದಿಂದ ಇದೊಂದು ಅಸ್ಥಿರ ಸರ್ಕಾರ ಅಂತ ಇಲ್ಲಿ ನಾವು ಟೀಕೆ ಮಾಡ್ತಾ ಇದ್ದೀವಿ. ಇನ್ನೊಂದು ಟೀಕೆ ಏನಪ್ಪ ಇದಂದ್ರೆ ಹವ್ಯಾಸಿಗಳ ಸರ್ಕಾರ. ಇಲ್ಲಿ ಹವ್ಯಾಸಿಗಳ ಸರ್ಕಾರ ಅಂತಂದರೆ ಬೈ ಹುಕ್ಕರ್ ಕುಕ್ ಮಂತ್ರಿ ಆಗಬೇಕು ಅನ್ನೋರು ಭಾಳ ಜಾಸ್ತಿ, ಇಲ್ಲಿ ಅಧಿಕಾರ ಪಡೀಬೇಕು ಅನ್ನೋರು ಭಾಳ ಜಾಸ್ತಿ. ಅಧಿಕಾರದಲ್ಲಿರುವುದೇ ಅವರ ಹವ್ಯಾಸ ಆಗ್ತಾ ಇದೆ. ಅವರು ತಮ್ಮ ಅರ್ಹತೆಗಳ ಬಗ್ಗೆ ವಿಚಾರ ಮಾಡೋದಿಲ್ಲ, ತಮ್ಮ ತಿಳುವಳಿಕೆ, ತಮ್ಮ ಜ್ಞಾನದ ಬಗ್ಗೆ ವಿಚಾರ ಮಾಡೋದಿಲ್ಲ. ರಾಜಕೀಯದಲ್ಲಿ ತಮ್ಮ ಸ್ಥಾನಮಾನದ ಬಗ್ಗೆ, ರಾಜಕೀಯದಲ್ಲಿ ತಾವು ಹೊಂದಿರುವ ಒಂದು ಹಿಡಿತದ ಮೇಲೆ ಮಂತ್ರಿಯಾಗಿ ಅಧಿಕಾರ ಚಲಾಯಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಅರ್ಹತೆಗಳು ಇಲ್ಲದೇ ಇದ್ದರೂ ಕೂಡ ಒಬ್ಬ ಪ್ರಭಾವಿ ನಾಯಕನ ಮಗ ಅಥವಾ ಅಳಿಯ ಅಥವಾ ಸಂಬಂಧಿ ಅನ್ನುವ ಕಾರಣಕ್ಕಾಗಿ ಎಷ್ಟೋ ಜನ ಮಂತ್ರಿಗಳಾಗ್ತಾ ಇದ್ದಾರೆ. ಆ ಕಾರಣದಿಂದ ಇಲ್ಲಿ ಅರ್ಹತೆ, ಕೌಶಲ್ಯ, ಅನುಭವ ಇವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಬೇರೆ ಅದು ಜಾತಿ ಇರ್ಬೋದು, ಹಣಬಲ ಇರ್ಬೋದು, ಜನಬಲ ಇರ್ಬೋದು, ಒಂದು ಪ್ರದೇಶಕ್ಕೆ ಸೇರಿದ್ದಿರ್ಬೋದು, ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಮಂತ್ರಿಗಳನ್ನು ಮಾಡುವುದರಿಂದ ಇದೊಂದು ಹವ್ಯಾಸಿ ಸರ್ಕಾರ ಆಗ್ತಾ ಇದೆ ಅನ್ನೋ ಒಂದು ಟೀಕೆ ಕೇಳಿಬರ್ತಾ ಇದೆ. ಇಂಥ ಹವ್ಯಾಸಿಗಳ ಸರ್ಕಾರ ಬಂದಾಗ, ಇಂಥ ಹವ್ಯಾಸಿಗಳು ಅಧಿಕಾರ ಹೊಂದಿದಾಗ ಸರ್ಕಾರದ ದಕ್ಷತೆ ಕಡಿಮೆ ಆಗ್ತಾ ಇದೆ ಅನ್ನೋ ವಾದವನ್ನು ನಾವಿಲ್ಲಿ ಮಂಡಿಸಬಹುದು. ದಕ್ಷತೆ ಕಡಿಮೆ ಆಗ್ತಾ ಇದೆ. ದಕ್ಷತೆ ಕಡಿಮೆ ಆದರೆ ಸರ್ಕಾರ ವಿಫಲವಾಗ್ತದೆ, ಅದನ್ನು ನೆನಪಿಟ್ಟುಕೊಳ್ಬೇಕು. ಇನ್ನು ಮುಂದಿನ ಲಕ್ಷಣ, ಪ್ರಭಾವಹೀನ ಸಂಸತ್ತು ಅಂತ ಹೇಳ್ಬೋದು, ಅಥವಾ ಸತ್ವಹೀನ ಸಂಸತ್ತು ಅಂತ ಹೇಳ್ಬೋದು. ಇವತ್ತು ಸಂಸತ್ತಿನಲ್ಲಿ ಚರ್ಚೆಗಳು, ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ಸಂಸತ್ತಿನಲ್ಲಿ ನಡೆಯುತ್ತಿರುವಂತಹ ಚರ್ಚೆಗಳು ಪಕ್ಷಾಧಾರಿತವಾಗಿ ನಡೀತಾ ಇದ್ದಾವೆ. ಇವತ್ತು ಸಂಸತ್ತಿನಲ್ಲಿ ಆಗುವ ಮತದಾನಗಳು, ವಾದಗಳು ಪಕ್ಷಾಧಾರಿತ. ರಾಷ್ಟ್ರವನ್ನು ಗಮನದಲ್ಲಿಟ್ಟುಕೊಳ್ಳೋದಿಲ್ಲ, ಜನರನ್ನು ಗಮನದಲ್ಲಿಟ್ಟುಕೊಳ್ಳೋದಿಲ್ಲ. ಕೇವಲ ಮುಂದಿನ ಚುನಾವಣೆಯನ್ನು, ತನ್ನ ಪಕ್ಷ ಕೊಡುವ ಟಿಕೆಟನ್ನು ಗಮನದಲ್ಲಿಟ್ಟುಕೊಂಡು ವಾದವನ್ನು ಮಂಡಿಸುವ ಪ್ರವೃತ್ತಿ ಇವತ್ತು ಸಂಸತ್ತಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಂಸತ್ತಿನ ಚರ್ಚೆಗಳ ಘನತೆ, ಗೌರವ ಕಡಿಮೆಯಾಗ್ತಾ ಇದೆ. ಅದರ ಜೊತೆಗೆ ಈ ಇತ್ತೀಚೆಗೆ ಸುಮಾರು ಈ 2 ದಶಕಗಳಲ್ಲಂತೂ ನಾವು ಕಾಣ್ತಾ ಇದ್ದೀವಿ, ಒಂಥರ ಏನೋ ಹುಂಬುತನದ ಚರ್ಚೆಗಳು ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ತನ್ನದೇ ಸರಿ, ತನ್ನ ಪಕ್ಷವೇ ಸರಿ,
ಉಳಿದವರೆಲ್ಲ ತಪ್ಪು ಅನ್ನೋ ಒಂದು ಮೊಂಡು ವಾದವನ್ನು ಮಂಡಿಸುವ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಸಂಸತ್ತಿನ ಘನತೆ ಗೌರವ ಕಡಿಮೆಯಾಗ್ತಾ ಇದೆ. ಅಲ್ಲಿಯ ಚರ್ಚೆಗಳು ಮಹತ್ವವನ್ನು ಕಳೆದುಕೊಳ್ತಾ ಇದ್ದಾವೆ. ಈ ಪಕ್ಷ ಆಧಾರಿತ ಚರ್ಚೆ ಸಂಸದೀಯ ವ್ಯವಸ್ಥೆ ವಿಫಲತೆಗೆ ಕಾರಣವಾಗ್ತಾ ಇದೆ ಅನ್ನೋ ಒಂದು ಭಯ ಬರ್ತಾ ಇದೆ. ಇದು ಹೋಗಿ ಮೌಲ್ಯಾಧಾರಿತ ಚರ್ಚೆ ಬಂದರೆ ಸಂಸತ್ತಿನ ಘನತೆಯ ಮೌಲ್ಯ ಹೆಚ್ಚಾಗ್ತಾ ಇದೆ. ಮುಂದಿನದು ಜನಪ್ರತಿನಿಧಿಗಳ ಆಯ್ಕೆಯಲ್ಲಿ ನ್ಯೂನ್ಯತೆ. ಈ ಜನಪ್ರತಿನಿಧಿಗಳ ಆಯ್ಕೆಯಲ್ಲಿ ನ್ಯೂನ್ಯತೆ ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ಎಂಥವರನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ವಿಚಾರ ಮಾಡ್ತಾ ಇಲ್ಲ, ಯಾರನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ವಿಚಾರ ಮಾಡ್ತಾ ಇಲ್ಲ, ಅವರ ಹಿನ್ನೆಲೆಯ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಅವರ ಪೂರ್ವಾಪರಗಳ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಚಂಬಲ್ನಲ್ಲಿ ಡಕಾಯಿತ ರಾಣಿಯಾಗಿದ್ದಂಥ ಫೂಲನ್ ದೇವಿಯವರಂಥವರನ್ನು ಕೊಲೆ ಡಕಾಯಿತಿ ಅಪರಾಧಗಳಲ್ಲಿ ಜೀವಾವಧಿ ಶಿಕ್ಷೆ ಅಲ್ಲ, ಜೈಲಿನಲ್ಲಿದ್ದಂಥ ಶಹಬುದ್ದೀನ್ ಅಂಥವರನ್ನು, ಸಾಕಷ್ಟು ಆರೋಪಗಳಿದ್ದಂಥ ರಾಜಾಭಯ ಅಂಥವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಇಂಥವರು ಸಂಸತ್ತಿಗೆ ಬಂದರೆ ಅಲ್ಲಿಯೇ ಎಂತಹ ಚರ್ಚೆಗಳಾಗಬಹುದು, ಎಂತಹ ಪ್ರತಿನಿಧಿಗಳನ್ನು ನಾವು ಪಡೆದುಕೊಳ್ಳಬಹುದು ಅನ್ನೋದನ್ನು ವಿಚಾರ ಮಾಡಬೇಕು. ನಾವು ಕಿರಣ್ ಬೇದಿ ಅಂಥವರನ್ನು ಸೋಲಿಸ್ತಾ ಇದ್ದೀವಿ, ಅಣ್ಣಾಮಲೈನಂಥವ್ರನ್ನ ಸೋಲಿಸ್ತಾ ಇದ್ದೀವಿ. ಆದರೆ ರಾಜಕೀಯವೆಂದರೇನೇ ಗೊತ್ತಿಲ್ಲದಂತಹ ರಾಬ್ಡಿ ದೇವಿ, ಫೂಲನ್ ದೇವಿ ಅಂಥವರನ್ನು ಆಯ್ಕೆ ಮಾಡ್ತಾಯಿದ್ವಿ. ನಾನು ಫೂಲನ್ ದೇವಿ, ರಾಬ್ಡಿ ದೇವಿ ಅಂದರೆ ಹೆಣ್ಣುಮಕ್ಕಳು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಆ ಅರ್ಥ ಬೆಳೆಸ್ಕೋಬೇಡಿ. ಶಾಬುದ್ದೀನ್ ಅವರನ್ನು ಆಯ್ಕೆ ಮಾಡಿದ್ದೀವಿ ನಾವು, ಜೈಲಿನಲ್ಲಿದ್ದಂಥ ವ್ಯಕ್ತಿಯನ್ನು. ಮುಂಬೈನಿಂದ ಗೌಡಿ ಆಯ್ಕೆ ಆಗ್ತಾ ಇದ್ದಾರೆ, ಒಬ್ಬ ಡಾನ್. ಅಂದರೆ ಇಂಥವರು ಆಯ್ಕೆಯಾದರೆ, ಇಂತಹ ಚಾರಿತ್ರ್ಯಹೀನ ವ್ಯಕ್ತಿಗಳು ಆಯ್ಕೆಯಾದರೆ, ರಾಜಕೀಯದ ಗಂಧಗಾಳಿ ಗೊತ್ತಿಲ್ಲದವರು ಆಯ್ಕೆಯಾದರೆ, ಭುಜಬಲ ಹಣಬಲದ ಮೇಲೆ ಆಯ್ಕೆಯಾದರೆ ಸಂಸದೀಯ ವ್ಯವಸ್ಥೆ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನದು ಪಕ್ಷಾಧಾರಿತ ವಿಚಾರಗಳು ಮತ್ತು ಚರ್ಚೆಗಳು. ನಾವು ಸಂಸತ್ತಿನ ಇತ್ತೀಚಿನ ಚರ್ಚೆಗಳನ್ನು ಅವಲೋಕನ ಮಾಡಿದರೆ ಯಾವುದೇ ಚರ್ಚೆ ರಾಷ್ಟ್ರದ ಹಿತದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ಆಗಿದ್ದನ್ನು ನಾವು ಕಾಣೋದಿಲ್ಲ. ನೀವು ಯಾವುದನ್ನು ತಗೊಳ್ರಿ, NRC ಇರ್ಬೋದು, CAA ಇರ್ಬೋದು, ಆರ್ಟಿಕಲ್ 370 ಇರ್ಬೋದು, ಅಥವಾ ನಮ್ಮ GSTನೇ ಇರ್ಬೋದು. ಒಂದು ಪಕ್ಷ ಬೆಂಬಲಿಸಿದ್ರೆ ಅದನ್ನು ಮತ್ತೊಂದು ಪಕ್ಷ ವಿರೋಧಿಸ್ತಾ ಇದೆ. ಯಾವ ಪಕ್ಷ ಮೊದಲು ಬೆಂಬಲ ಕೊಟ್ಟಿರ್ತಾ ಇದೆ ಅದೇ ಬೇರೆ ಕಾರಣಕ್ಕೆ ವಿರೋಧ ಮಾಡ್ತಾ ಇದೆ. ಅಂದರೆ ಇಂತಹ ಒಂದು ತತ್ವಹೀನ, ಮೌಲ್ಯಹೀನ, ಜನರ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇಲ್ಲದೆ ಇರುವ ಕೇವಲ ಪಕ್ಷ ಮತ್ತು ವ್ಯಕ್ತಿನಿಷ್ಠ ವಿಚಾರಗಳಿಗೆ ಅವಕಾಶ ಸಿಗುವುದರಿಂದ ಸಂಸದೀಯ ವ್ಯವಸ್ಥೆ ತನ್ನ ಘನತೆ ಮತ್ತು ಗೌರವವನ್ನು ಕಳ್ಕೊಳ್ತಾ ಇದೆ ಅನ್ನೋ ಒಂದು ಭಯ ಎಲ್ಲೋ ನಮಗೆ ಕಾಡ್ತಾ ಇದೆ. ತನ್ನ ನಾಯಕ ಮಾಡಿದ್ದೇ ಸರಿ, ತನ್ನ ಪಕ್ಷ ಮಾಡಿದ್ದೇ ಸರಿ ಎನ್ನುವ ವಾದ ಅದು ರಾಷ್ಟ್ರಕ್ಕೆ ಮಾರಕವೋ ಪೂರಕವೋ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ, ಜನರಿಗೆ ಮಾರಕವೋ ಪೂರಕವೋ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ತನ್ನ ಪಕ್ಷ ಮಾಡಿದ್ದು ಸರಿ ಎನ್ನುವ ಒಂದು ಮೊಂಡವಾದ, ತನ್ನ ಪಕ್ಷ ಮಾಡಿದ್ದು ರಾಷ್ಟ್ರಕ್ಕೆ ಪೂರಕ, ಸಮಾಜಕ್ಕೆ ಪೂರಕ ಅನ್ನುವ ಒಂದು ಹುಚ್ಚುವಾದ ಸಂಸದೀಯ ವ್ಯವಸ್ಥೆಗೆ ಕಳಂಕ ತರ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮುಂದಿನದು ಕ್ಯಾಬಿನೆಟ್ನ ನಿರಂಕುಶತ್ವ. ಅಂದರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಕ್ಯಾಬಿನೆಟ್ ಶಾಸಕಾಂಗಕ್ಕೆ ಅಧೀನವಾಗಿರ್ತಾ ಇದೆ. ಶಾಸಕಾಂಗವು ಶ್ರೇಷ್ಠ, ಕ್ಯಾಬಿನೆಟ್ ಅದರ ನಿಯಂತ್ರಣದಲ್ಲಿರ್ತಾ ಇದೆ, ಅದಕ್ಕೆ ಜವಾಬ್ದಾರಿಯಾಗಿರ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ಆದರೆ ಸತ್ಯ ಏನಪ್ಪ ಅಂತಂದರೆ, ನೈಜತೆ ಏನಪ್ಪ ಅಂತಂದರೆ, ಕ್ಯಾಬಿನೆಟ್ ಶಾಸಕಾಂಗಕ್ಕಿಂತ ಬಲಾಢ್ಯವಾಗಿದೆ. ಯಾಕೆಂದರೆ ಇಲ್ಲಿ ನಾನು ಆಗಲೇ ಹೇಳಿದೆ, ಪಕ್ಷಾಧಾರಿತ ಚರ್ಚೆ ನಡೀತಾ ಇದೆ ಅಂತೇಳಿ. ಸರ್ಕಾರದ ವಿಚಾರಗಳನ್ನು, ಸರ್ಕಾರದ ನೀತಿಗಳನ್ನು ಅವರ ಪಕ್ಷದವರು ಬೆಂಬಲಿಸ್ತಾರೆ. ಅವ್ರಿಗೆ ಬಹುಮತ ಇರೋದ್ರೆ ನೀತಿಗಳು ಜಾರಿಗೆ ಬರ್ತಾ ಇದ್ದಾವೆ. ಯಾವುದಾದರೂ ಒಬ್ಬ ವ್ಯಕ್ತಿ ಅಂದರೆ ಸದಸ್ಯ ತನ್ನ ಸರ್ಕಾರವನ್ನು ಟೀಕಿಸಿದ್ರೆ ಅವನನ್ನು ಒಂದು ಪಕ್ಷದಿಂದ ಹೊರಗಾಕ್ತಾರೆ, ಇಲ್ಲ ಮುಂದಿನ ಚುನಾವಣೆಯಲ್ಲಿ ಅವನಿಗೆ ಟಿಕೆಟ್ ಕೊಡೋದಿಲ್ಲ. ಆ ಕಾರಣದಿಂದ ಈ ಕ್ಯಾಬಿನೆಟ್ ಸಂಸತ್ತನ್ನೇ ನಿಯಂತ್ರಿಸ್ತಾ ಇದೆ. ಇಲ್ಲಿ ಕ್ಯಾಬಿನೆಟ್ನ ನಿರಂಕುಶತ್ವ ಇದೆ. ತನ್ನ ನೀತಿ ಧೋರಣೆಗಳನ್ನು ಜಾರಿಗೆ ತರಲಿಕ್ಕೆ, ತನ್ನ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಕ್ಯಾಬಿನೆಟ್ ನಿರಂಕುಶವಾಗಿ ವರ್ತಿಸ್ತಾ ಇದೆ. ಸಂಸದರನ್ನು ತನ್ನ ನಿಯಂತ್ರಣದಲ್ಲಿಟ್ಕೊಳ್ತಾ ಇದೆ. ಸಂಸದರಿಗೆ ವಿಪ್ ನೀಡುವ ಮೂಲಕ ಅವರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅವರವನ್ನು ಮತವನ್ನು ಪಡೆದುಕೊಂಡು ನಿರಂಕುಶವಾಗಿ ವರ್ತಿಸ್ತಾ ಇದೆ ಅನ್ನೋ ಒಂದು ವಾದ ಇತ್ತೀಚೆಗೆ ಕೇಳಿಬರ್ತಾ ಇದೆ. ಇದು ನಿಜವಾಗಿಯೂ ಒಂದು ಅನ್ಹೆಲ್ದಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇದೊಂದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಭಿಪ್ರಾಯ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ದುರ್ದೈವ ಅಂದರೆ ಸಂಸದರಿಗೆ ಇದು ಯಾವುದೂ ಇಲ್ಲ. ಕ್ಯಾಬಿನೆಟ್ ಅಥವಾ ಮಂತ್ರಿಮಂಡಲ ಹೇಳದಂತೆ ನಡೆದುಕೊಳ್ಳಬೇಕಾಗ್ತಾ ಇದೆ. ಆ ಕಾರಣದಿಂದ ಈ ಸಂಸದೀಯ ವ್ಯವಸ್ಥೆ ಸ್ವಲ್ಪ ಎಲ್ಲಿಯೋ ತಪ್ತಾ ಇದೆ ಅನ್ನೋ ಒಂದು ವಿಚಾರ ನಮಗೆ ಬರ್ತಾ ಇದೆ. ಇನ್ನು ಮುಂದಿನದು ಈ ಜವಾಬ್ದಾರಿಯುತ ತತ್ವ. ನಾವು ಹೇಳ್ತಾ ಇದ್ದೀವಿ ಕ್ಯಾಬಿನೆಟ್ ಸಂಸತ್ತಿಗೆ ಮತ್ತು ಜನರಿಗೆ ಜವಾಬ್ದಾರಿಯಾಗಿದೆ ಅಂತೇಳಿ. ಆದರೆ ದುರ್ದೈವ ಅಂದರೆ ಕ್ಯಾಬಿನೆಟೇ ಡಿಕ್ಟೇಟರ್ ಆಗಿದೆ ಅಂತ ಈಗ ನಾವು ಚರ್ಚೆ ಮಾಡಿದ್ದೀವಿ. ಈ ಜವಾಬ್ದಾರಿ ತತ್ವದಿಂದ, ಜವಾಬ್ದಾರಿ ಸಂಸದೀಯ ವ್ಯವಸ್ಥೆಯ ಮೂಲ ತತ್ವ ಅಂತ ಹೇಳ್ತೀವಿ. ಆದರೆ ಈ ಜವಾಬ್ದಾರಿ ತತ್ವದಿಂದ ಮಂತ್ರಿಗಳು ನುಣುಚಿಕೊಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರವನ್ನು, ತಮ್ಮದೇ ವ್ಯವಸ್ಥೆಯನ್ನು, ತಮ್ಮದೇ ನೀತಿ ಧೋರಣೆಗಳನ್ನು ಟೀಕಿಸ್ತಾ ಇದ್ದಾರೆ. ಅದು ಅಧಿಕಾರಕ್ಕಿರ್ಬೋದು, ಅಥವಾ ಮತ್ತಾವುದೋ ಕಾರಣಕ್ಕಿರ್ಬೋದು, ಅಥವಾ ತಾವು ಜನಪ್ರಿಯರಾಗಲಿಕ್ಕೆ ಇರ್ಬೋದು. ಈ ಒಂದು ವಿಚಾರ ಒಳ್ಳೆಯ ಬೆಳವಣಿಗೆ ಅಲ್ಲ. ಸರ್ಕಾರದಲ್ಲಿ ಒಗ್ಗಟ್ಟನ್ನು ಹಾಳು ಮಾಡ್ತಾ ಇದೆ. ಸರ್ಕಾರದಲ್ಲಿ ಒಗ್ಗಟ್ಟು ಇಲ್ಲದೆ ಹೋದರೆ ಸ್ಥಿರತೆ ಉಳಿಯೋದಿಲ್ಲ. ಸ್ಥಿರತೆ ಇಲ್ಲದೆ ಹೋದರೆ ಅಭಿವೃದ್ಧಿಪರ ಕಾರ್ಯಗಳು ಆಗುವುದಿಲ್ಲ. ಇನ್ನು ಈ ಸರ್ಕಾರದ ಮೇಲೆ ಇರುವ ಇನ್ನೊಂದು ಟೀಕೆ ಏನಪ್ಪ ಅಂತಂದರೆ, ಇದೊಂದು ಅಧಿಕಾರಶಾಹಿಗಳ ನಿಯಂತ್ರಣದಲ್ಲಿರುವ ಸರ್ಕಾರ. ಈ ಮಂತ್ರಿಗಳು ತಮ್ಮ ಇಲಾಖೆಯ ಬಗ್ಗೆ ಜ್ಞಾನವನ್ನು ಹೊಂದಿರುವುದಿಲ್ಲ. ಶಿಕ್ಷಣವನ್ನು ಪಡೆಯದೇ ಇದ್ದಂಥವನು ಶಿಕ್ಷಣ ಮಂತ್ರಿ ಆಗ್ತಾ ಇದ್ದಾನೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ತಿಳುವಳಿಕೆ ಇಲ್ಲದ ವ್ಯಕ್ತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿ ಆಗ್ತಾ ಇದ್ದಾನೆ. ಅರಣ್ಯದ ಉತ್ಪನ್ನಗಳ ಬಗ್ಗೆ ತಿಳುವಳಿಕೆ ಇಲ್ಲದವನು ಅರಣ್ಯ ಮಂತ್ರಿ ಆಗ್ತಾ ಇದ್ದಾನೆ. ಇಂಥವರು ಮಂತ್ರಿಗಳಾದಾಗ ಅವರು ಸಂಪೂರ್ಣವಾಗಿ ಅಧಿಕಾರಶಾಹಿಗಳನ್ನು ಅವಲಂಬಿತರಾಗ್ತಾ ಇದ್ದಾರೆ. ಅಧಿಕಾರಶಾಹಿಗಳು ಕೊಟ್ಟ ಮಾರ್ಗದರ್ಶನದಂತೆ, ಅಧಿಕಾರಶಾಹಿಗಳು ನೀಡಿದಂತಹ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ವೈಫಲ್ಯತೆಯನ್ನು ಅನುಭವಿಸ್ತಾ ಇದೆ. ಎಲ್ಲಿಯವರೆಗೆ ಅಧಿಕಾರಶಾಹಿಗಳ ನಿಯಂತ್ರಣದಲ್ಲಿ ಸರ್ಕಾರ ಇರ್ತಾ ಇದೆ, ಅಧಿಕಾರಶಾಹಿಗಳ ಮಾಹಿತಿಯನ್ನು ಆಧರಿಸಿ ಸರ್ಕಾರ ಕೆಲಸ ಮಾಡ್ತಾ ಇದೆ, ಅಲ್ಲಿಯವರೆಗೆ ಇಂಥ ಒಂದು ಸರ್ಕಾರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಇಲಾಖೆಯ ಮುಖ್ಯಸ್ಥನಿಗೆ ತನ್ನ ಇಲಾಖೆಯ ಬಗ್ಗೆ ಜ್ಞಾನ ಇರಬೇಕು, ಅರಿವಿರಬೇಕು, ತಿಳುವಳಿಕೆ ಇರಬೇಕು. ತನ್ನ ಇಲಾಖೆಯನ್ನು ಸಮರ್ಥವಾಗಿ ನಡೆಸುವಂಥ ಒಂದು ಸಾಮರ್ಥ್ಯ ಅವನಲ್ಲಿ ಇರಬೇಕು. ಅದನ್ನು ಬಿಟ್ಟು ಆತ ಮತ್ತೊಬ್ಬರ ಮೇಲೆ ಅವಲಂಬಿತವಾದಾಗ ಆ ಇಲಾಖೆ ವಿಫಲವಾಗ್ತಾ ಇದೆ ಅನ್ನೋ ಒಂದು ವಾದವನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮತ್ತೊಂದು ವಿರೋಧಿ ಪಕ್ಷ. ನಾನು ನಿಮಗೆ ಇಂಟ್ರೊಡಕ್ಷನ್ನಲ್ಲೇ ಎರಡು ಅಂಶಗಳನ್ನ ಹೇಳಿದ್ದೀನಿ. ಒಂದು ಪಕ್ಷಾಂತರ, ಇನ್ನೊಂದು ವಿರೋಧಿ ಪಕ್ಷ. ವಿರೋಧಿ ಪಕ್ಷ ಸರ್ಕಾರವನ್ನು ಸರಿದಾರಿಯಲ್ಲಿ ನಡೆಸ್ತಾ ಇದೆ. ಆದರೆ ದುರ್ದೈವ, ನಮ್ಮಲ್ಲಿ ಇವತ್ತು ಪ್ರಬಲ ವಿರೋಧಿ ಪಕ್ಷ ಇಲ್ಲ. ಪ್ರಬಲ ವಿರೋಧಿ ಪಕ್ಷ ಇಲ್ಲದೆ ಹೋದರೆ, ಒಂದು ಬಲಾಢ್ಯ ವಿರೋಧಿ ಪಕ್ಷ ಇಲ್ಲದೆ ಹೋದರೆ, ಸರ್ಕಾರವನ್ನು ತಿದ್ದುವ ತಾಕತ್ತಿರುವಂಥ ಒಂದು ವಿರೋಧಿ ಪಕ್ಷ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ವಿಫಲವಾಗ್ತಾ ಇದೆ. ಅದರಲ್ಲಿಯೂ ಸಂಸದೀಯ ಪ್ರಜಾಪ್ರಭುತ್ವ ವಿಫಲವಾಗ್ತಾ ಇದೆ ಅನ್ನೋ ಒಂದು ವಾದವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದೋಷ ಏನಪ್ಪ ಅಂತಂದರೆ, ಪ್ರಜೆಗಳು ಭಾಗವಹಿಸದೇ ಇರುವುದು. ಅದು ದೊಡ್ಡ ದುರ್ದೈವ.
ಚುನಾವಣೆ ಬಂದಾಗ ಮತ ಹಾಕಿದರೆ ಮುಂದಿನ ಚುನಾವಣೆಯವರೆಗೆ ಸರ್ಕಾರದ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಎಲ್ಲಿಯವರೆಗೆ ರಾಷ್ಟ್ರದ ಆಗುವುಗಳನ್ನು, ಸರ್ಕಾರದ ವ್ಯವಸ್ಥೆಯನ್ನು, ಸರ್ಕಾರದ ಬೆಳವಣಿಗೆಗಳನ್ನು, ಸರ್ಕಾರದ ನೀತಿಗಳನ್ನು ಜನ ಅವಲೋಕನ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಸರ್ಕಾರ ಸಮರ್ಥವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಈ ಜನರ ಉದಾಸೀನತೆ ಸರ್ಕಾರಕ್ಕೆ ವರದಾನವಾಗ್ತಾ ಇದೆ. ಸರ್ಕಾರ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸರ್ಕಾರದ ಹಿಡಿತ ಬಿಟ್ಟು ಆಡಳಿತ ನಡೆಸಲಿಕ್ಕೆ ಅವಕಾಶ ಸಿಗುತ್ತೆ. ಆ ಕಾರಣದಿಂದ ಪ್ರಜೆಗಳು ರಾಷ್ಟ್ರದ ಆಗುಹೋಗುಗಳಲ್ಲಿ, ಆಡಳಿತದಲ್ಲಿ, ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು. ಆವಾಗ ಮಾತ್ರ ಸರ್ಕಾರ ಯಶಸ್ವಿ ಆಗ್ತಾ ಇದೆ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇವಿಷ್ಟು ಇದ್ರ ಜೊತೆಗೆ ಏನು ನಾನು ಹೇಳಿದ್ದೀನಿ, ಪಕ್ಷಾಂತರ ಇದೆ, ಭ್ರಷ್ಟಾಚಾರ ಇದೆ, ಈ ರಾಜಕೀಯ ಗುಂಪುಗಾರಿಕೆ ಇದೆ, ಸ್ವಹಿತಾಸಕ್ತಿ ಇದೆ, ಜಾತಿ ಮತ್ತು ಪ್ರದೇಶ ಇವೆಲ್ಲವುಗಳು ಪಕ್ಷಾಂತರ, ಜಾತಿ, ಪ್ರದೇಶ, ಭ್ರಷ್ಟಾಚಾರ, ಸ್ವಹಿತಾಸಕ್ತಿ, ತನ್ನದೇ ಪಕ್ಷವನ್ನು ಟೀಕಿಸುವ, ತನ್ನದೇ ನಾಯಕನನ್ನು ತುಳಿದು ಮೇಲೆ ಬರುವ ಈ ಪ್ರವೃತ್ತಿಗಳೆಲ್ಲವೂ ನಮ್ಮ ಸಂಸದೀಯ ವ್ಯವಸ್ಥೆಗೆ ಮಾರಕವಾಗ್ತಾ ಇದ್ದಾವೆ, ಅದರ ವಿಫಲತೆಗೆ ಕಾರಣೀಭೂತವಾಗ್ತಾ ಇದ್ದಾವೆ ಅಂತ ಹೇಳ್ತಾ, ಎಲ್ಲರೂ ಸುರಕ್ಷಿತವಾಗಿರ್ರಿ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ರಕ್ಷಿಸಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಚಾರಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.